ಹೀಗೆ ಸಿಎಂ ಡಿಸಿಎಂ ಜೊತೆಯಲ್ಲಿ ಒಂದು ಸಂದೇಶ ರವಾನಿಸುವ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಪಕ್ಷಗಳಿಗೆ ಅಸ್ತ್ರ ಆಗ್ತಾ ಇದೆ. ಬಟ್ ಒಂದು ವಿಷಯ ಅಂತಂದ್ರೆ ಏನೋ ದೊಡ್ಡ ಗಲಾಟೆ ಆಗ್ಬಿಡ್ಬೋದು, ಆದಿರಂಪ ಬೀದಿರಂಪ ಆಗ್ಬಿಡ್ಬೋದು ಅಂತೇಳಿ ವಿಪಕ್ಷಗಳ ನಿರೀಕ್ಷೆ ಇತ್ತೇನೋ. ಯಾಕಂತಾರೆ ರಾಜ್ಯ ರಾಜಕೀಯದಲ್ಲಿ ಅದೇ ಆಗಿರೋದು ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಂತೂ. ಆದ್ರೆ ಇಲ್ಲಿ ತನಕ ಅಂತ ಸನ್ನಿವೇಶ ಅಂತೂ ಆಗಿಲ್ಲ. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರುಗಳು ಇದನ್ನ ಹೇಗೆ ವಿಶ್ಲೇಷಿಸ್ತಾ ಇದ್ದಾರೆ, ಇದನ್ನ ಹೇಗೆ ನೋಡ್ತಾ ಇದ್ದಾರೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬ್ರೇಕ್ಫಾಸ್ಟ್ ಸಭೆಗೆ ಸೋನಿಯಾ ನಿರ್ದೇಶನ, ರಾಹುಲ್ ಚಿತ್ರಕಥೆ ಎಂದ ಅಶೋಕ್. ಸೋನಿಯಾ ಗಾಂಧಿಯವರ ನಿರ್ದೇಶನ, ರಾಹುಲ್ ಗಾಂಧಿಯವರ ಚಿತ್ರಕಥೆ, ಕೆ.ಸಿ. ವೇಣುಗೋಪಾಲ್ ಅವರ ಡೈಲಾಗ್ಸ್. ಹನುಮ ಜಯಂತಿ ದಿನ ನಾಟಿ ಕೋಳಿ ಮರ್ಡರ್ ಅಂತ ಅಶೋಕ್ ಲೇವಡಿ. ಹನುಮ ಜಯಂತಿ ದಿನನೇ ಕನಕಪುರದ ನಾಟಿ ಕೋಳಿ ಜಯಂತಿ ಅಲ್ಲ, ಮರ್ಡರ್ ಅದು. ತಿಂಡಿ ಬಿಟ್ಟು ಗುಂಡಿ ಕಡೆ ಗಮನ ಕೊಡಿ ಅಂತ ಸಿಟಿ ರವಿ ಗುದ್ದು. ಈ ತಿಂಡಿಗೆ ಕೊಡಬೇಕಾದ ಮಹತ್ವದ ಕಾಲ್ಭಾಗವನ್ನ ಗುಂಡಿ ಮುಚ್ಚೋದಕ್ಕೆ ಕೊಟ್ಟಿದ್ರೆ ಅಮಾಯಕರ ಜೀವ ಹೋಗೋದನ್ನು ತಪ್ಪಿಸಬಹುದಾಗಿತ್ತಲ್ಲ. ಬ್ರೇಕ್ಫಾಸ್ಟ್ ಕುರ್ಚಿ ಗುದ್ದಾಟದ ಮಧ್ಯೆ ಡಿಕೆ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಸವಿದಿದ್ದಾರೆ. ಡಿಕೆ ಶಿವಕುಮಾರ್ ಸದ್ಯ ಮಾಂಸಾಹಾರವನ್ನ ತ್ಯಜಿಸಿದ್ದಾರೆ. ಆದ್ರೆ ಸಿಎಂ ಇಡ್ಲಿ ಜೊತೆ ನಾಟಿ ಕೋಳಿ ಸಾರನ್ನ ಹದವಾಗಿ ಬೆರೆಸಿ ಸವಿದಿದ್ದಾರೆ. ಇದೇ ನಾಟಿ ಕೋಳಿ ಸಾರಿಗೆ ವಿಪಕ್ಷಗಳ ನಾಯಕರು ಮತ್ತಷ್ಟು ಮಸಾಲೆ ಎರೆದಿದ್ದಾರೆ. ಹನುಮ ಜಯಂತಿ ಎಂದೇ ನಾಟಿ ಕೋಳಿ ಮರ್ಡರ್ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದು ಕೈಮನೆ ಕಿತ್ತಾಟವನ್ನ ಬಿಗ್ ಬಾಸ್ ಶೋಗೆ ಹೋಲಿಸಿದ್ದಾರೆ. ಇದೊಂದು ರೀತಿ ಪ್ರಹಸನ ಇದ್ದಂಗೆ. ಮೊನ್ನೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್, ಇವತ್ತು ಡಿ.ಕೆ. ಮನೆಯಲ್ಲಿ ನಾಟಿ ಕೋಳಿ. ಸೋನಿಯಾ ಗಾಂಧಿಯವರ ನಿರ್ದೇಶನ, ರಾಹುಲ್ ಗಾಂಧಿಯವರ ಚಿತ್ರಕಥೆ, ಕೆ.ಸಿ. ವೇಣುಗೋಪಾಲ್ ಅವರ ಡೈಲಾಗ್ಸ್. ಹನುಮ ಜಯಂತಿ ದಿನನೇ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು. ಸಿದ್ದರಾಮಯ್ಯನವ್ರು ಮಾತ್ರ ಯಾವ ಜಯಂತಿನ ಇದ್ಗಣ್ಲಿ ನನಗೇನು ಅಂತೇಳಿ ಅವ್ರು ಮೊದಲೇ ವಿರೋಧಿಗಳಲ್ಲ. ನಾಮ ಕಂಡ್ರೆ ಆಗಲ್ಲ, ಕೇಸರಿ ಕಂಡ್ರೆ ಆಗಲ್ಲ, ಜನಿವಾರ ಕಂಡ್ರೆ ಆಗಲ್ಲ. ಅವ್ರದ್ದೆಲ್ಲ ಭಾಳ ಪದ್ಧತಿ ಇದೆ. ಒಂಥರ ಜಿಲೇಬಿ ಕಂಡ್ರೆ ಆಗಲ್ಲ ಅವ್ರಿಗೆ. ಅವರು ನಾಟಿ ಕೋಳಿ ತಿಂದಿದ್ದಾರೆ. ಆ ಬಿಗ್ ಬಾಸ್ ಅಲ್ಲಿ ಹೆಂಗ್ ಜಗಳ ಆಡ್ತಾರೋ ಹಂಗ ಆಡ್ತಾ ಇದ್ದಾರೆ. ಆ ಬಿಗ್ ಬಾಸ್ ಅಲ್ಲಿ ಜಗಳ ಅಂದ್ರೆ ಜಗಳ. ಟಿವಿ ಆನ್ ಮಾಡಿದ್ರೆ ಸಾಕು, ಬಿಗ್ ಬಾಸ್ ಅಲ್ಲಿ ಜಗಳ. ಈ ಕರ್ನಾಟಕ ಬಿಗ್ ಬಾಸ್ ಅಲ್ಲಿ ಕಾಂಗ್ರೆಸ್ ಬಿಗ್ ಬಾಸ್ ಇದು ಕಾಂಗ್ರೆಸ್ಸಿನ ಬಿಗ್ ಬಾಸ್. ಇಲ್ಲಿ ಆ ತರದ ನಡೀತಾ ಇದೆ. ಈ ಬಿಗ್ ಬಾಸ್ ನ ಈ ಸೀರಿಯಲ್ ನಡೆಸ್ತಾ ಇರೋರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಲೇವಡಿ ಮಾಡಿದ್ದು ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಸಿಟಿ ರವಿ ತಿಂಡಿಗಲ್ಲ ಗುಂಡಿಗೆ ಮಹತ್ವ ಕೊಡಿ ಅಂತ ಕುಟುಕಿದ್ದಾರೆ. ಇನ್ನು ಡಿನ್ನರ್ ಮಾಡ್ತಿರೋ ಲಂಚ್ ಮಾಡ್ತಿರೋ ಬೇಗ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೂ ಕೂಡ ಒಬ್ರನ್ನೊಬ್ಬರ ಮುಖ ನೋಡುವಂತ ಪರಿಸ್ಥಿತಿಯಲ್ಲಿಲ್ಲ. ಒಬ್ಬರ ಮನೆಗೆ ಒಬ್ರು ಹೋಗಲ್ಲ. ಮನಸ್ಸುಗಳು ಹಳಿಸೋಗಿದೆ. ಆದ್ರೆ ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಈ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ. ದುರ್ದೈವ ಸಂಗತಿ, ಅವ್ರ ಮನೇಲಿ ಇವ್ರ ತಿಂಡಿ ತಿನ್ನೋದ್ ಚರ್ಚೆ, ಇವ್ರ ಮನೇಲಿ ಹೋಗಿ ಅವ್ರ ತಿಂಡಿ ತಿನ್ನೋದ್ ಚರ್ಚೆ. ಅದು ರಾಷ್ಟ್ರೀಯ ವಿಷಯನಾ? ಅಥವಾ ರಾಜ್ಯದ ಸಮಸ್ಯೆನಾ? ಈ ತಿಂಡಿಗೆ ಕೊಡಬೇಕಾದ ಮಹತ್ವದ ಕಾಲ್ಭಾಗವನ್ನ ಗುಂಡಿ ಮುಚ್ಚೋದಕ್ಕೆ ಕೊಟ್ಟಿದ್ರೆ ಅಮಾಯಕರ ಜೀವ ಹೋಗೋದನ್ನು ತಪ್ಪಿಸಬಹುದಾಗಿತ್ತಲ್ಲ. ಮೀಟಿಂಗ್ಗಳು ಅದೇನು ಬ್ರೇಕ್ಫಾಸ್ಟ್ ಮಾಡ್ತಿರೋ, ಲಂಚ್ ಮಾಡ್ತಿರೋ, ಡಿನ್ನರ್ ಮಾಡ್ತಿರೋ, ಏನೋ ಒಂದು ಬೇಗ ಇತ್ಯರ್ಥ ಮಾಡ್ಕೊಂಡು ಮೂವ್ ಆನ್ ಆಗೋದು ಸೂಕ್ತ. ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಬ್ರದರ್ಸ್ ಅಂತ ಹೇಳೋದಕ್ಕಿಂತ ಥ್ರೂ ದರ್ ಆ್ಯಕ್ಷನ್ಸ್ ಅದನ್ನು ಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನೀವು ಬ್ರದರ್ಸ್ ಆಗಿರ್ತಿರೋ, ಫ್ರೆಂಡ್ಸಾಗಿ ಉಳ್ಕೊಳ್ತಿರೋ, ಅಥವಾ ರಾಜಕೀಯವಾಗಿ ಸುಮ್ಮನೆ ಬಣ್ಣದ ಮಾತುಗಳನ್ನ ಕಟ್ಕೊಂಡು ಓಡಾಡೋದಕ್ಕಿಂತ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಜೆಡಿಎಸ್ ಲೇವಡಿ ಮಾಡಿದೆ. ಕುರ್ಚಿ ಆಸೆಗೆ ಡಮ್ಮಿ ಸಿಎಂ ಸಿದ್ದರಾಮಯ್ಯರಿಂದ ಸೆಟ್ಲ್ಮೆಂಟ್ ನಡೀತಿದೆ. ಡಿಕೆ ಜೊತೆ ಸೆಟ್ಲ್ಮೆಂಟ್ಗೆ ಸಿದ್ಧಹಸ್ತ ಅಂತ ಟ್ವೀಟ್ ಮಾಡಿದೆ. $43 ಲಕ್ಷ ಮೌಲ್ಯದ ವಾಚ್ ಉಡುಗೊರೆ ಬಾಂಬ್ ಸಿಡಿಸಿದ ಬಿಜೆಪಿ. 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಗಿಫ್ಟ್ ಆಗಿ ಬಂದಿದ್ದ ಹ್ಯೂಬ್ಲೆಟ್ ವಾಚ್ ದೊಡ್ಡ ಸದ್ದು ಮಾಡಿತ್ತು. ವಿಷಯ ಏನು ಅಂದ್ರೆ, ಇಂದು ಡಿಕೆಶಿ ಹಾಗೂ ಸಿಎಂ ಇಬ್ರು ಕಾರ್ಟಿಯರ್ ವಾಚ್ ಧರಿಸಿದ್ರು. 43 ಲಕ್ಷ ಬೆಲೆ ಬಾಳುವ ಈ ವಾಚ್ ಅನ್ನ ರಾಜ್ಯಕ್ಕೆ ಯಾವ ಮಹತ್ತರ ಉಪಕಾರ ಮಾಡಿದ್ರಿ ಅಂತ ನಿಮಗೆ ಉಡುಗೊರೆಯಾಗಿ ಬಂದಿದೆ ಅಂತ ಬಿಜೆಪಿ ಪ್ರಶ್ನಿಸಿದೆ.
ಬ್ರೇಕ್ಫಾಸ್ಟ್ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಲಿದ್ದು ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸ್ತೀವಿ. ಅವರು ಯಾವುದೇ ವಿಚಾರ ಪ್ರಸ್ತಾಪಿಸಿದ್ರು ಉತ್ತರ ಕೊಡ್ತೀವಿ ಅಂದಿದ್ದಾರೆ. ಬಹಳ ಮುಖ್ಯವಾಗಿ 8ನೇ ತಾರೀಕು ಅಸೆಂಬ್ಲಿ ಶುರುವಾಗುತ್ತೆ. ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ, ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವೆಲ್ಲನೂ ಕೂಡ ನಾವು ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲಿಗೆ ಬ್ರೇಕ್ಫಾಸ್ಟ್ ಸಭೆಯ ವಿಚಾರ ಬೆಳಗಾವಿಯಲ್ಲೂ ಸದ್ದು ಮಾಡೋ ಸಾಧ್ಯತೆ ಇದ್ದು ಅಲ್ಲೂ ಕೂಡ ಕುಸ್ತಿ ನಡೆಯೋದು ನಿಕ್ಕಿಯಾಗಿದೆ. ಕಿರಣ್ ಹನ್ಯಾಡ್ಕ ಜೊತೆ ಸುನಿಲ್, TV9 ಬೆಂಗಳೂರು.